ಮೇಡಮ್ ಮ್ಯಾನೇಜ್ಮೆಂಟ್ ಅವ್ರು ಬರ್ಬೇಕಿದೆ. ಅವ್ರು ಏನು ಎಲ್ಲ ಬಂದು ಇಷ್ಟು ನಡೆದ್ರೆ ಒಂದು ಬಂದು ಇಲ್ಲ ಜನಗಳಿಗೆಲ್ಲ ಇಂಜೂರ್ಡ್ ಪರ್ಸನ್ ಫಾದರ್ ಎಲ್ಲ ಪೇರೆಂಟ್ಸ್ ಬಂದಿದ್ರ ಅವ್ರು ಸ್ವಲ್ಪ ಅವ್ರ ಮುಖಾಂತರ ಹೇಳಿ ಹಿಂಗ ಆಗೈತೆ ಅಂತ ಹೇಳಿದ್ರೆ ಆಯ್ತಲ್ಲ ಅದು. ಮ್ಯಾನೇಜ್ಮೆಂಟ್ ಇದಕ್ಕೆ ಏನ್ ಆನ್ಸರ್ ಕೊಡುತ್ತೆ? ಯಾಕಂದ್ರೆ ಈ ಮಕ್ಕಳಾಗಿರೋ ಮತ್ತೆ ಬೇರೆ ಮಕ್ಕಳು ಅದೇ ಅವ್ರು ಬರ್ಬೇಕು. ಇಷ್ಟೆಲ್ಲ ತೊಂದರೆ ಆಗಿದ್ರು ಕೂಡ ಇನ್ನೂ ಬಂದಿಲ್ಲ ಅಂತಂದ್ರೆ ಅವರು ಪಬ್ಲಿಕ್ ಸತ್ತೋದನಿಗೆ ಸೇಫ್ಟಿ ಇಲ್ಲ, ಅಲ್ಲಿ ಹಾಸ್ಪಿಟ್ಲ್ ಇರೋರಿಗೆ ಸೇಫ್ಟಿ ಇಲ್ಲ, ಓಡೋದನಿಗೆ ಸೇಫ್ಟಿ ಇಲ್ಲ. ಪರಿಸ್ಥಿತಿ ಏನ್ ಮೇಡಮ್ ಇದು? ಡ್ರಗ್ ಅಡಿಕ್ಟ್ ಆಗೇನೋ ಏನಾಗೇನೋ ನಮ್ಗೆ ಗೊತ್ತಾಗೋದಲ್ಲ. ಒಬ್ಬರನ್ನಾದ್ರೂ ಏನನ್ನ ಅನ್ಬೋದು, ಅವ್ರಿಗೆ ಏನನ್ನ ಡಿಫ್ರೆನ್ಸಸ್ ಇದಾವೇನೋ ಅಂತ ಹೇಳಿ. ಇವಾಗ 9 ಮಂದಿನ ಅಂದ್ರೆ ಬಾರಿ ದೂರ ಹೋಯ್ತದೆ. ಸಣ್ಣ ಹೆಂಗ್ ಬರ್ತದೆ ಸರ್ ಅದು ನೋಡಿ ಬಂದಿಲ್ಲ ನಾನು. ಎಲ್ಲಿಂದ ತಂದಂತೆ ಆ ಹುಡುಗ ಚುಕ್ಕಾಡ್ ಬಂದ್ರೆ ಅಂತ ಹೇಳ್ತಾ ಇದಾರೆ ಅವರು. ಮೇಡಮ್ ಮ್ಯಾನೇಜ್ಮೆಂಟ್ ಅವ್ರು ಬರ್ಬೇಕು ಇಲ್ಲಿಗೆ. ಅವ್ರು ಏನು ಎಲ್ಲ ಬಂದು ಇಷ್ಟು ನಡೆದ್ರೆ ಒಂದು ಬಂದು ಇಲ್ಲ ಜನಗಳಿಗೆಲ್ಲ ಇಂಜೂರ್ಡ್ ಪರ್ಸನ್ ಫಾದರ್ ಎಲ್ಲ ಪೇರೆಂಟ್ಸ್ ಬಂದಿದ್ರ ಅವ್ರು ಸ್ವಲ್ಪ ಅವ್ರ ಮುಖಾಂತರ ಹೇಳಿ ಹಿಂಗ ಆಗೈತೆ ಅಂತ ಹೇಳಿದ್ರೆ ಆಯ್ತಲ್ಲ ಅದು. ಕಂಪ್ಲೇಂಟ್ ಕೊಟ್ಟಿನಿ. ಅದ್ರಲ್ಲೆಲ್ಲ ತಗೊಂಡ್ ಬಂದ್ಬಿಟ್ಟಿದ್ದೀರ. ನಮ್ಗೇನಂದ್ರೆ ಇವ್ರು ಏನ್ ಸಮಸ್ಯೆ ಕೇಳ್ತಾರಂದ್ರೆ ಮ್ಯಾನೇಜ್ಮೆಂಟ್ ಪಬ್ಲಿಕ್ ನಾನು ಅವ್ರು ಕೇಳ್ತಿಲ್ಲ. ಹ್ಯಾಂಡ್ ಓವರ್ ಅಂದ್ರೆ ಅವರು ನಾನು ಇದು ಹೇಳ್ತಿಲ್ಲ. ಮ್ಯಾನೇಜ್ಮೆಂಟ್ ಇದಕ್ಕೆ ಏನ್ ಆನ್ಸರ್ ಕೊಡುತ್ತೆ? ಯಾಕಂದ್ರೆ ಈ ಮಕ್ಕಳಾಗಿರೋ ಮತ್ತೆ ಬೇರೆ ಮಕ್ಕಳು ಅದೇ ಅವ್ರು ಬರ್ಬೇಕು. ಇಷ್ಟೆಲ್ಲ ತೊಂದರೆ ಆಗಿದ್ರು ಕೂಡ ಇನ್ನೂ ಬಂದಿಲ್ಲ ಅಂತಂದ್ರೆ ಅವ್ರು ವೈಫಲ್ಯ. ಆಮೇಲೆ ಲೇಡೀಸ್ ನಿಂತಿದ್ದಾರೆ ಬಾಯ್ಸ್ ನಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಅವ್ರಿಗೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ತಂದೆ ತಾಯಿಗಳು ನ್ಯಾಯ ಪಡಿಸ್ಬೇಕು. ದಯವಿಟ್ಟು ಇದೊಂದು ಸ್ವಲ್ಪ ಸೀರಿಯಸ್ ಆಗಿ ಇಷ್ಟೊತ್ತಾಗಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಎಷ್ಟು ಸೇಫ್ಟಿ ಇದೆ, ಅವ್ರ ಸ್ಕೂಲ್ ಹತ್ರ ಆಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಇನ್ನೊಂದ್ ಕಡೆ. ಈ ಪಬ್ಲಿಕ್ ಸತ್ತೋದನಿಗೆ ಸೇಫ್ಟಿ ಇಲ್ಲ, ಅಲ್ಲಿ ಹಾಸ್ಪಿಟ್ಲ್ ಇರೋರಿಗೆ ಸೇಫ್ಟಿ ಇಲ್ಲ, ಓಡೋದನಿಗೆ ಸೇಫ್ಟಿ ಇಲ್ಲ. ಪರಿಸ್ಥಿತಿ ಏನ್ ಮೇಡಮ್ ಇದು? ಅಲ್ಲ ಇದ್ರ ಪರಿಸ್ಥಿತಿ ಏನು? ವಾಂಟೆಡ್ಲಿ ಅವರೇ ಮಾಡಿ ಅಮಾಯಕನ ಬಲಿ ತಗೊಂಡು ಏನಾದ್ರು ಮಾಡಿರ್ಬೋದಲ್ಲ. ನಾನ್ ಕೇಳೋ ವಿಚಾರ ಪೇರೆಂಟ್ಸ್ಗೆ ಇನ್ಫಾರ್ಮೇಶನ್ ಓಡೇದನ್ ಪೇರೆಂಟ್ಸ್ಗೆ ಇನ್ಫಾರ್ಮೇಶನ್ ಇಲ್ಲ, ಓಡೇದನ್ ಪೇರೆಂಟ್ಸ್ಗೆ ಇನ್ಫಾರ್ಮೇಶನ್ ಇಲ್ಲ, ಸತ್ತೋದರಿಗೆ ಇಲ್ಲ. ಅಲ್ಲಿ ನೋಡಿದ್ರೆ ಅವ್ರಿಗೆ ಬೆಳಕಿನ ಸ್ಥಿತಿಯಲ್ಲಿ ಸಿಬ್ಬಂದಿ ಟೋಟಲ್ ಅಲ್ಲೇ ಐತೆ, ಒಬ್ಬ ಮಾನವನ ಒಳಗಡೆ ಬಿಡ್ತಾ ಇಲ್ಲ ಸ್ಕೂಲಲ್ಲಿ. ಏನ್ ಅದ್ರ ಅವ್ಯವಸ್ಥೆ ಏನ್ ಮೇಡಮ್ ಅದು? ನನಗೆ ಕೆಲವು ಮಾಹಿತಿಗಳು ಬಂದಿದೆ, ಅದರ ಪ್ರಕಾರ ನಾವು ಡಿಟೇಲ್ ಆಗಿ ಏನಿದೆ ಅನ್ನೋದು ಡೀಟೇಲ್ ಆಗಿ ಡಿಪಾರ್ಟ್ಮೆಂಟ್ ಕ್ರಮ ಬಂದೇ ಬರುತ್ತೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನ್ ರಿಪೋರ್ಟ್ ಕೊಡ್ಬೇಕು ಕೊಟ್ಟೇ ಕೊಡ್ತೀವಿ ಅಂತದ್. ಥ್ಯಾಂಕ್ ಯು. ಮಾಡ್ಕೊಂಡಿದ್ರೆ ಫೋನ್ ಬಂತು ನಮ್ಮೂರ ಯಾವಾಗ ನಾನ್ ನೈಟ್ 10 ಮೇಲೆ ಫೋನ್ ಬಂದ್ರೆ ನನಗೆ ಜಾಬ್ ಆಗ್ತದೆ. ನಮ್ಮನ್ನ ಅಷ್ಟಾಗಿದಾರಲ್ಲ DSP ಸರ್ ಅಳಿಯ ತೀರ್ಕೊಂಡಿದಾರ ಅಂದ್ರೆ ಅವ್ರು ಬಂದಿರ್ತಾರ ಅಂತಂದ್ರೆ ನಮ್ಮಟ್ ಬಂದ್ ಶೆಟ್ ಮಾಡ್ಕೊಂಡಿದ್ರೆ ಏನು ಅಂತ ಕೇಳಿದ್ರೆ ಏನ್ ಮಂತ್ಲಿ ಸೀರಿಯಸ್ ಅಂದ್ರೆ ಏನು ಹೆಲ್ತ್ ಪ್ರಾಬ್ಲಮ್ ಏನಂತ ನಾನ್ ಬರ್ತೀನಿ ಮಧ್ಯದಾಗ ಯಾರೋ ಫ್ರೆಂಡ್ ಅಮ್ಮ ಅಂದ್ರೆ ಹೆಂಗ್ ಯಾವಾಗ ಫೋನ್ ಮಾಡಿ ಮಾತಾಡಿದ್ರು ಹೇಮಂತನ ಜೊತೆಗೆ? 5,000 ಐತೆ, 15 ಎಕ್ಸಾಮ್ ಬರೀತಾರಂದ್ರೆ ಅವಾಗ ಯಾರಪ್ಪ ಫೋನ್ ಪೇ ಹಾಕಿದ್ದು. ಹೆಂಗಿದಮ್ಮ ಓದೋದ್ರಲ್ಲೆಲ್ಲ? ಮಾಮೂಲು ಸರ್, ನನಗೆ ఇష్ట ಇಲ್ಲ ಅಲ್ಲಿ ఓదక మీరు డబ్బులు వేస్ట్ చేస్తారు అంతా తిరిగి డబ్బులు వేస్ట్ చేస్తారమ్మా హాస్టల్లో ఏం బాగాలేదు ఫుడ్ బాగాలేదు చదువు కూడా పంపించప్పుడు నాకు ఇష్టం లేదు చదువు ఊర్లోనే ఉంటాను అంటే నీకేమి
పనిచేసే చేతకలప వద్దు చదువుకో ఇష్టం అమ్మ నాకు ఈ చదువు ఇష్టం లేదు నేను ఇంట్లోనే ఉంటాను ఆంధ్రాలోనే చదువుతాను హాస్టల్లో ఉన్నాను వద్దప్ప తమ్ముడు కొట్లాడతారు అంటే ಈಗ ಘಟನೆ ಆಗಿದೆ ಈ ತರ 9 ಗಂಟೆ ಮಗು ಹೊಡೆಯೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಏನಿಲ್ಲ ಸರ್ ಇಂಥವ್ ನಾನು ಟಿವಿನಲ್ಲೇ ನೋಡಿದ್ದೆ ಇದೆ ಫಸ್ಟ್ ಟೈಮ್ ನನ್ನ ಮಗ ಒಬ್ರು ಇಬ್ರು ಮಕ್ಕಳು ಈಗ ಏನಾಗ್ಬೇಕಂತ ಆಗ್ರಹ ಮಾಡ್ತಾರೆ ಅಮ್ಮ? ಈಗ ಈ ತರ ಘಟನೆಗಳು ಆಗ್ಬಾರ್ದು 9 ಗಂಟೆ ಅದು ಅಷ್ಟು ಏನ ಸರ್ ಇನ್ನ ಯಾರು ಹುಡುಗ ಹಾಸ್ಟ್ಲಾಗ ಬೇಡ ಎಷ್ಟನ್ನ ಓದಿ ಸಾಕ ಅವ್ರ ತಕ್ಕ ಇರ್ಬೇಕಂದ್ರ ನಿಮ್ಮ ಹೆಸರಮ್ಮ? ಸರಿತಾ ನೈಟು 11:30ಗೆ ಸಾರ್ ಫೋನ್ ಮಾಡಿದ್ದಾರೆ, ಈಗ ಸೀರಿಯಸ್ ಆಯ್ತು ನಾವು ಬಂದಿದ ತಕ್ಷಣ ಇಲ್ಲಿ ನಮ್ಗೆ ಗುರ್ತಾಗಿದೆ ಮರ್ಡರ್ ಆಗೈತೆ ಅಂತ ಹೇಳಿ. ಅದ್ರನ್ನೆಲ್ಲ ಅದು ಕತ್ತಿತಲ್ಲಿ ಏನೋ ದಾಳಿ ಮಾಡಿದ್ದಾನಂತ ನಮ್ಗೆ ಸಾಬೀತಾಯ್ತು ಅದನ್ನ ನೋಡಿದ ಮೇಲೆ. ಆ ಕತ್ತಿ ಅವರು ಮಿಕ್ಕಿದ ಗಾಯಾಳ ಅವ್ರು ಇಂಜೂರ್ಡ್ ಪರ್ಸನ್ ಅದ್ರ ಅವ್ರನ್ನ ಕೇಳಿದಾಗನೇ ಕತ್ತಿ ತಗೊಂಡ್ ದಾಳಿ చేసినాರಂತ ಅವ್ರು ಹೇಳಿದ್ರು. ಅಂದ್ರೆ ಚಾಕು ತಗೊಂಡ್ ಮಾಡಿ ಚಾಕು ಅವೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅವೆಲ್ಲ ಪ್ರೊವೈಡ್ ಇರಬಾರ್ದು. ಮತ್ತೆ ಈ ಮ್ಯಾನೇಜ್ಮೆಂಟ್ ನಿರ್ಲಕ್ಷ್ಯ ಧೋರಣೆ ಇದ್ದದಕ್ಕೆ ಈ ಅನಾಹುತ ಆಗೈತೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಎಲ್ಲರಿಗೆ. ಇಲ್ಲ ಸರ್, ಈಗ ಒಂದು ಪಾಪ ಏನೋ ಅಲ್ಲಿ ಎಲ್ಲ ಸೆಕ್ಯೂರ್ ಇರುತ್ತೆ ಅಂತೇಳಿ ಮಕ್ಕಳನ್ನ ಬಿಟ್ಟಿರ್ತೀವಿ. బట్ ಅವರು గాలికి తీసేసినారు అది మొత్తం. వాళ్ళు ఏం పట్టించుకోవడం లేదు. ಸರ್ ಈಗ ಒಂದೇನು ಗೊತ್ತಾ, ಆ ಹುಡುಗನ ಜೊತೆಗೆ ನಿನ್ನೆ ಸಾಯಂಕಾಲ ಗಲಾಟೆ ಆಯ್ತಾ? ನಿಮ್ಮ ಮಗ ದಿನ ಫೋನ್ ಮಾತಾಡ್ತಾರೆ ನಿಮ್ ಜೊತೆಗೆ ಏನಾದ್ರು? ಮೊನ್ನೆ ಮಾತಾಡಿದ್ದ ಅವ್ರು ಯಾರ ತಲೆ ಗಲಾಟೆ ಇಲ್ಲ ಅಲ್ಲಿ. ಅಲ್ಲ ಸರ್, ನಿಮ್ ಮಗ ಗಲಾಟೆ ಅಲ್ಲ, ಆ ಹುಡುಗ ಬೇರೆ ಹುಡುಗ ಗಲಾಟೆ ಮಾಡ್ಕೊಂಡಿದ್ದೀರಾ ನಿಮ್ ಗಮನಕ್ಕೆ ಬಂದಿತ್ತ? ಏನಿಲ್ಲ, ಅದೇನ್ ಮಾಡಿ ಮಾತಾಡಿದ್ನ ನಿಮ್ಮ ಮಗ ಮೊನ್ನೆ ಮಾಡಿದ್ದ. ಫೀಸ್ ಕಟ್ಬೇಕಂತ ಹೇಳಿ ಫ್ರೈಡೆ ಫೀಸ್ಗೆ ಒಂದು 5000 ಇದ್ರೆ ಫೋನ್ ಪೇ ದಾರ ಕಳ್ಸಿವಿ ಅಷ್ಟೇ. ಇನ್ನ ಅವ್ನ ಡ್ಯಾಡಿ ಚೆನ್ನಾಗಿದ್ದೀನಿ ಡ್ಯಾಡಿ ಅಂತ ಹೇಳಿದ ಅಷ್ಟೇ. ಸ್ಕೂಲ್ ಫೋನ್ ಅಲೌಡ್ ಇತ್ತ ಸರ್? ಅಂದ್ರೆ ಅವರು ಫೀಸ್ ಕಟ್ಟಾಕ ಅವರು ಸ್ಕೂಲ್ ಮ್ಯಾನೇಜ್ಮೆಂಟ್ ಅಲ್ಲ ಮಾಮೂಲಾಗಿ ಇಲ್ಲ. ಸರ್, ಈಗ ಈ ತರ ಹುಡುಗ ಏಕೈಕೆ ಅಟ್ಯಾಕ್ ಮಾಡ್ಬೇಕಂದ್ರ ಅವನು ಒಂಥರ ಮಾನಸಿಕವಾಗಿ ಏನಾದ್ರು ಇರ್ಬೋದ ಅನಿಸ್ತದ. ಇಲ್ಲಾಂದ್ರೆ ನನ್ನ ಡ್ರಗ್ಸ್ ನನಗೆ ಅದಕ್ಕೆ ಡೌಟ್ ಐತೆ. ಏನೋ ನಾವು ಬಂದಿರ್ಬೋದಂತ ಅನಿಸ್ತದೆ. ಅವನು ಪೂರ್ತಿ ಫೇಲ್ಯೂರ್, ಯಜಮಾನ ಫೇಲ್ಯೂರ್ ಅಂಡ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್. ಯಾಕಂದ್ರೆ 9th ಮಕ್ಕಳು ಆ ಜೊತೆಗೆ 8 ಜನರನ್ನ ಹೊಡೆಯುವಷ್ಟು ಮಟ್ಟಿಗೆ ಬಂತಂದ್ರೆ ಮತ್ತೆ ಎಷ್ಟಿರ್ಬೋದು ನೀವೇ ಅರ್ಥ ಮಾಡ್ಕ್ಯಾರಿ. ಹೊಡಿರ್ಬೋದು, ಇಲ್ಲಿದ್ರೆ ಯಾರನ್ನ ಬ್ಯಾರಲ್ ಇದ್ದ ಹೊರಗಲ್ಲಿದ್ದ ಡೌಟ್ ಐತೆ. ಈಗ ಇದ್ರ ಮೇಲೆ ನಿಮ್ಗೆ ಕಾಲೇಜ್ ಆಡಳಿತ ಮಂಡಳಿ ಮೇಲೆ ಏನ್ ಅನುಮಾನ ಇದೆ ಈಗ ನಿಮ್ಗೆ? ಅವ್ರ ಮೇಲೆ ಅನುಮಾನ ಅಂತ ಅಲ್ಲ, ಅವರು ದಾರಿ ಬಗಲಿಗೆ ತೋರಿಸ್ಬಿಟ್ಟಾರ. ಅದನ್ನ ಏನು ಮಾಡ್ಲಿಲ್ಲ. ಅವ್ರನ್ನ ಯಾರನ್ನ ಏನ್ ಮಾಡ್ಬೇಕು, ಇದು ಅಡ್ಮಿನಿಸ್ಟ್ರೇಟರ್ ಇಡ್ಬೇಕು, ಅವ್ರ ಕೇರ್ ಟೇಕರ್ನ ಇಡ್ಬೇಕು, ಅವ್ರನ್ನ ಇಟ್ಟಿಲ್ಲ. ಒಕ್ಕ ಲೇಡಿ ಇಟ್ಟಾರ, ಐಮ್ ಏನ್ ನೋಡ್ಕೊಂತಾರ. ಹುಡುಗರು ಏನ್ ಮಾಡ್ತಾರ ಏನು ಇವ್ರ ಜಂಗ ಐತ ಎಲ್ಲ ಅವ್ರು ತಗೋಬೇಕು. ತಗೊಂಡಿಲ್ಲ, ಅವರು ಗಮನಕ್ಕೆ ತಗೊಂಡಿಲ್ಲ, ಏನ್ ಮಾಡಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮಗನ್ ಬಿಟ್ಟ? ఇది 4th ఇయర్ రన్నింగ్. శిస్తు నుంచి ఉన్నారండి. 9th ఇయర్ 9th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಬಂದು. ಹಿಂದೆ ಯಾವಾಗ ಗಲಾಟೆ ಸರ್? ಹಿಂದೆ ಯಾವಾಗ ಗಲಾಟೆ ಏನಾಗಿತ್ತು? ಯಾವಾಗ ಆಗಿಲ್ಲ. ಈಗ ಇದ್ರ ಬಗ್ಗೆ ನೀವು ಏನು ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿದ್ರಾ? ಕೇಸ್ ಮಾಡಿದ್ವಿ. ಏನಂತ ಕೇಸ್ ಕೊಟ್ಟಿದ್ರಿ? ಅವನು ಕೊಲೆ ಮಾಡಿದ್ದಾನಂತೇಳಿ. ಆ ಹುಡುಗ ಎಂತ ಸಿಕ್ಕಿಲ್ಲ? ಅವ್ನು ಓಡೋಗ್ಯಾನ. ಅವ್ನು ಭರತ್ ಅಂತ ಇಲ್ಲಿ ಗೊನೆಹಾಳು, ಬಳ್ಳಾರಿ ಬಗಲಿಗೆ ಗೊನೆಹಾಳು. ಹುಡುಗ ಅವನೇ ಮಾಡಿದ್ದಾನಂತ. ಮಿಕ್ಕಿದ್ದವ್ರ ಗಾಯ ಇದು ಇಂಜೂರ್ಡ್ ಪರ್ಸನ್ ಹುಡುಗರ ಅದಲ್ಲ ಅವರೆಲ್ಲ ಹೇಳ್ಯಾರ. ಸರ್, ನೀವು ಅಲ್ಲಿ ಹೋಗಿದ್ರಿ, ಹೋದಾಗ ಬೇರೆ ಮಕ್ಕಳಿಗೆ ಏನಾಯ್ತು ಅಂತ ಕೇಳಿದಾಗ ಏನ್ ಹೇಳಿದ್ರಿ ಸರ್? ನಿಮ್ಗೆ ಅಲ್ಲಿ ಏನ್ ಯಾವ ಕಾರಣಕ್ಕಾಗೈತೆ ಅಂತ అది ಹೇಳಲಿಲ್ಲ ఇన్న. అంకుల్ వచ్చినాడు, వాడు కొట్టినాడు అంకుల్ మమ్మల్ని అందరిని కొట్టినాడు, దెబ్బలు తగిలినాయి మేమంతా మమ్మల్ని ಅವ್ರು ಹೇಳ್ದ ಹಂಗೆ. ಅವ್ರು ದೆಬ್ಬೆ ತಗಿಲ್ಬಿಟ್ಟ ಎಲ್ಲ ಅವ್ನು ಬಡ್ದ್ಬಿಟ್ಟು ಎಲ್ಲಾರ ನೈಚ ಪಟ್ಟಂಗ್ ಬಡ್ದ. ಮಕ್ಕಂಡಿದ್ದಾಗ ನಡೆದಿದ ಘಟನೆ. ಆ ಮೇಡಮ್ ಮೇಲೆ ಇದ್ದಾರ, ಅವ್ರು ಬಂದಾರ ಕೆಳಗ. ಇವ್ರು ಕಿರ್ಚಾಡಿದ್ ನೋಡ್ಕೊಂಡು ಬಂದ್ರ ಆಮೇಲೆ ಮೇಲಾಗ ಅಟ್ಯಾಕ್ ಮಾಡ್ಬಿಟ್ಟಾನ. ಹೆಂಗೆ ಎಸ್ಕೇಪ್ ಸರ್? ದೊಡ್ಡ ಕಾಂಪೌಂಡ್ ಇರುತ್ತೆ, ಅವ್ರು ಎಸ್ಕೇಪ್ ಹೆಂಗ ಅದ? ಅಲ್ಲಿ ಅವನು ಸೆಕ್ಯೂರಿಟಿ ಗಾರ್ಡ್ನಾಗ ಹೊಡೆದು ಹೋಗ್ಬಿಟ್ಟಾನ, ಹೊಡೆದಾನಂತ ಅವ್ರು ಹೇಳ್ತಾ ಇದಾರ. ಸರ್, ಈಗ ನಿಮ್ಗೆ ಒಟ್ಟಾರೆಯಾಗಿ ಇದ್ರ ಮೇಲೆ ಏನ್ ಅನುಮಾನ ಇರೋದು? ಒಂದು ಡ್ರಗ್ಸ್ ಆಸರ ಏನು ಇರ್ಬೋದಂತ ಅನ್ಸದ. ಅಷ್ಟು ಮಾನಸಿಕವಾಗಿ ಅಷ್ಟು ಇದು ಒಂದು ಅದ್ರ ನಂತರ ನೋಡು, ಅಷ್ಟು ಮಂದಿನ ಬಡಬೇಕಂದ್ರೆ ಅದೇನೋ ಇರ್ಬೋದು. ಧೈರ್ಯ ಎಲ್ಲಿಂದ ಬಂದ? ಮತ್ತೆ ಅದೇ ಒಬ್ಬರನ್ನ ಬಡದಾನಂದ್ರೆ ಏನೋ ಇರ್ತದೆ, ಏನೋ ಕಕ್ಷ ಇರ್ಬೋದು ಅಂತ ಅನ್ಬೋದು. 9 ಮೆಂಬರ್ಸ್ ನಾವು ಅಟ್ಯಾಕ್ ಮಾಡಿದಾನಂದ್ರೆ ವಿಚಕ್ಷಣ ರಹಿತವಾಗಿ ಏನೋ ತಗೊಂಡಿರ್ಬೋದನ್ನ ಅನ್ಸುತ್ತೆ ನನ್ಗಾದ್ರೆ. ಲಕ್ಷ್ಮೀಕಾಂತ್. ನಮ್ ಹುಡುಗನ್ನ 4 ವರ್ಷ ಆಗೈತೆ ಬಿಟ್ಟು.
ಯಾವತ್ತೂ ಇಂಥ ಘಟನೆ ನಡೆದಿಲ್ಲ ಅಲ್ಲಿ. ಆದ್ರೆ ಆ ಹುಡುಗನ ಮಾನಸಿಕ ಪರಿಸ್ಥಿತಿನ ಅರ್ಥ ಆಗಿಲ್ಲ. ಅವ್ನ್ ಡ್ರಗ್ ಅಡಿಕ್ಟ್ ಆಗ್ಯಾನೋ ಏನಾಗ್ಯಾನೋ ನಮ್ಗೆ ಗೊತ್ತಾಗೋದಲ್ಲ. ಯಾಕಂದ್ರೆ ನಮಗ್ ಮೇಲೆ ಬಿಟ್ಟಿರ್ತೀವಿ. ಮತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಿತ್ತು. ಅವ್ರು ಅವ್ನ ಮೆಂಟಲ್ ಪರಿಸ್ಥಿತಿ ಹಂಗಿದ್ದಾಗ ನೋಡ್ಕೋಬೇಕಿತ್ತು. ಮತ್ತೆ ನೋಡಿಲ್ಲ ಅವರು. ಘಟನೆ ನಡೆದೋಗೈತೆ. ಒಬ್ಬರನ್ನಾದ್ರೆ ಏನನ್ನ ಅನ್ಬೋದು, ಅವ್ರಿಗೆ ಏನನ್ನ ಡಿಫ್ರೆನ್ಸಸ್ ಇದಾವೇನೋ ಅಂತ ಹೇಳಿ. ಇವಾಗ 9 ಮಂದಿನ ಅಂದ್ರೆ ಬಾರಿ ದೂರ ಹೋಯ್ತದು. ಹಂಗಾಗಿ ನಮ್ಗೆ ಮಾನಸಿಕ ಆಗ್ಯದೆ, ಅವ್ರ ಬಗ್ಗೆ ಮಾನಸಿಕ ಆಗ್ಯದೆ, ಎಲ್ಲರ ಬಗ್ಗೆ ಮಾನಸಿಕ ಆಯ್ತೆ. ನಮ್ ಹುಡುಗೋಗ್ಯಾನಂತ ನಮ್ಗೆ ಬಾರಿ ದುಃಖ ಐತೆ. ಈಗ ಮ್ಯಾನೇಜ್ಮೆಂಟ್ ನಿಮ್ ಜೊತೆಗೆ ಮ್ಯಾನೇಜ್ಮೆಂಟ್ ತಪ್ಪು ಅಂತ ಹೇಳಕ್ ಬರೋದಲ್ಲ, ಕರೆಕ್ಟ್ ಅಂತ ಹೇಳಕ್ ಹೋಗೋದಲ್ಲ. ಅವ್ರು ಅಲ್ಲಿ ಇರೋ ಕೇರ್ ಟೇಕರ್ ಯಾರಾಯ್ತಾರೋ ಅವ್ರು ಸ್ಟಡಿ ಮಾಡ್ಬೇಕು. ಆ ಹೊರ್ತು ಅವ್ರ ಮ್ಯಾನೇಜ್ಮೆಂಟ್ ಎಲ್ಲ ಇರ್ತಾರ, ಅಲ್ಲಿ ಕೇರ್ ಟೇಕರ್ಸ್ ಇರ್ತಾರ, ಅವ್ರನ್ನ ನೋಡ್ಕೋಬೇಕಾಗ್ತೈತೆ. ಅದು ಅವ್ರು ನೋಡ್ಕೊಂಡಾರ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಾವು ಹುಡುಗರನ್ನ ನಂಬಿಕೆ ಮೇಲೆ ಬಿಟ್ಟಿರ್ತೀವಿ. ಮತ್ತೆ ನಮ್ಮ ಊರ್ ಹುಡುಗ, ನಾವು ಆ ಊರಿಗ ಸರ್ಪಂಚ್. ಹೆಂಗಿದ್ದೆ ಸರ್ ಹುಡುಗ ನಿಮ್ ಜೊತೆಗೆ? ಒಳ್ಳೆ ಹುಡುಗ, ಭಯಂಕರ ಒಳ್ಳೆ ಹುಡುಗರು. ಮತ್ತೆ ನಾನು ಎಕ್ಸಾಕ್ಟ್ರೇಷನ್ ಏನಿಲ್ಲ, ಭಯಂಕರ ಒಳ್ಳೆ ಹುಡುಗರು ಅವರು. ಅದು ದುಃಖ ಆಗ್ತತಲ್ಲ ನಮ್ಗೆ. ಅಲ್ಲ, ಅದು ಹಂಗ ನೀವು ಕಲ್ಪನೆ ಮಾಡ್ಕೋಬಾರ್ದು. ಮತ್ತೆ ಅದು ಏನಾಗೈತೆ ಅವ್ನ ಮಾನಸಿಕ ಪರಿಸ್ಥಿತಿ ಅಲ್ಲಿ ಇದ್ದವ್ರು ನೋಡ್ಕೋಬೇಕು. ಅದು ಕಾಶಿಯಸ್ ಯಾವನ ಹಾಸ್ಟೆಲ್ ಇಟ್ಟಿರ್ಲಿ, 4 ಮಂದಿನ 3 ಮಂದಿನ ಒಂದ್ ಕಡೆ ಇಡಬೇಕು. 9 ಮಂದಿ 10 ಮಂದಿ ಅಂದ್ರೆ ಮತ್ತೆ ಏನ್ ನಡೀತೈತೆ ಯಾರಿಗ್ ಗೊತ್ತಿಲ್ಲಲ್ಲ. ಅದು ಕೇರ್ ಟೇಕರ್ ಮಸ್ಟ್ ಟೇಕ್ ಕೇರ್. ಕೇರ್ ಟೇಕರ್ ನೋಡಿಲ್ಲ ಅಂದ್ರೆ ಇಂಥ ಘಟನೆಗಳೇ ನಡೆಯೋದು. ಅವನು ಅಲ್ಲಿ ಏನಾಯ್ತು, ಅವನು ಡ್ರಗ್ ಅಡಿಕ್ಟಾ ಇನ್ನೊಂದು ನಾವು ಹೇಳಕ್ ಬರೋದಲ್ಲ, ಹೌದಾ? ಹಂಗಾಗಿ ಒಳ್ಳೆ ಹುಡುಗನ ಕಳ್ಕೊಂಡಿವಿ. ನಮ್ಮ ಊರು ಹುಡುಗನ ಎಲ್ಲಿಗೋ ಬೆಳ್ತಾನ ನಮ್ಮ ಹುಡುಗ ಅನ್ಕೊಂಡಿವಿ. ಹಿಂಗಾಗಿದೆ, ಬಾರಿ ದುಃಖ ಆಗ್ತೈತೆ ನಮ್ಗೆ. ನಮ್ಮ ಹೆಸರು ರಾಮರೆಡ್ಡಿ ಅಂತ ಹೇಳಿದ್ರು. ಏಮಂತ ಏನಾಯ್ತಂತ? ಏನೋ ಸರ್, ನೈಟ್ ಏನೋ ಯಾರು ಶಿವದಾಗ ಏನೋ ಹುಡುಗಂತ ಹೇಳ್ತಾ ಇದ್ದಾರೆ. ತಾಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅಷ್ಟೇ ಗೊತ್ತಿಲ್ಲ. ಜಗಳ ಏನ ಆಗಿತ್ತಂತ? ಏನ್ ಜಗಳ ಇಲ್ಲಂತೆ. ಅವನೊಂದು ಸೈಕಲ್ ತರ ಏನೋ ಎಲ್ಲ ಡೆತ್ ಮಾಡಿ ಇರೋದಂಗ ಅವಾಗಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪುಡಾರಿ ಅಂತ ಹುಡುಗ ಏನ್ ಹ್ಯಾಬಿಟ್ಸ್ ಇಲ್ಲ ಅಂತ ಹೇಳ್ತಾರೆ. ನಾವಲ್ಲಿ ಕೇಳಿದ್ವಿ, ಏನ್ ಗಂಜಾ ಗಿಂಜಾ ಏನ್ ಹ್ಯಾಬಿಟ್ಸ್ ಐತೆ ಅಂತ ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನೇನು ಸ್ವಲ್ಪ ಎಲ್ಲ ಈಗ ಕೊಲೆ ಮಾಡಿ ಇರೋದಂಗ ಅವಾಗಂತೇಳಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನಾಗ್ಬೇಕು? ಹಳಿ ಸರ್. ನಮ್ಮ ಅಣ್ಣನ ಮಗಳ ಗೊತ್ತಿದೆ ಅದು. ಊರು ಯಾವುದು? ಶಂಪಿಯಲ್ಲಿ ಒಳಗೊಂದು ಮಾಡಲ ಆಂಧ್ರ. ಹಾ, 9. ಹೇಮಂತ್ ಹೆಂಗ್ರಿ ಅವ ನಿಮ್ ಜೊತೆ ಎಲ್ಲ ಹೆಂಗಿದ್ದ? ಒಡನಾಟ ಹೆಂಗ್? ಅಸಲು ಒಳ್ಳೆ ಹುಡುಗ ಸರ್. ಯಾರ ಜೊತೆ ಪಾಪ ಅವ್ನು ಕಲಿತು ಮಾತಾಡೋನಲ್ಲ ಪಾಪ. ಯಾರ ಜೊತೆ ಅಸಲು ಮಾತಾಡಕ್ಕೆ ಬಿಡೋನು ಪಾಪ. ಅಷ್ಟು ಒಳ್ಳೆಯವನು ಪಾಪ. ಫ್ರೆಂಡ್ಸ್ ಅಲ್ಲ, ಅವ್ರ ಕ್ಲಾಸ್ಮೇಟ್ ಏನೋ ಗೊತ್ತಿಲ್ಲ ನಮ್ಗೆ. ಒಂದೇ ರೂಮ್ನಾಗ ಇದ್ರೆ. ಎಷ್ಟು ಹುಡುಗರಿಗೆ ಹೊಡೆದನಂತ? ಈಗ 9 ಮಂದಿ ಹೊಡೆದನಂತ. ಏನ್ ತಗೊಂಡು? ಚುಕ್ಕಡಪದ್ರಿ ಕಟ್ತಾರಲ್ಲ ರಾಡು, ಆ ರಾಡ್ ಅಂತ ಹೇಳ್ತಾ ಇದಾರೆ ಅವ್ರು. ಇವಾಗ ನೋಡಿದ್ರೆ ಸಣ್ಣಿಗೆ ಬಕ್ಕೆ ಬಿದ್ದೈತೆ ಅದು. ಅವ್ರು ಹೇಳೋದಕ್ಕೆ ಇದಕ್ಕೆ ಬಾಳ ಇದು ಒಟ್ಟಿ ಕಾಣ್ತೀನಿ. ಅದೇ ನೋಡಿ ನಾನು ನೋಡೋದು ಹೊರಗೆ ಬಂದ್ಬಿಟ್ಲೆ. ಎಷ್ಟು ಮಂದಿ ಮಕ್ಕಳು? ಇಬ್ಬರೇ ಗೊಂಡಿಡ್ರು. ಅಡ್ವೊಕೇಟ್ ಅವರಪ್ಪ, ನಮ್ಮ ಅಳಿಯ ಅಣ್ಣನ ಮಗಳನ್ನ ಕೊಟ್ಟಿರೋದು. ಹಾ, ಇವನ ದೊಡ್ಡವನು, ಸಣ್ಣವನು ಅಲ್ಲೇ ಅವ್ರ ತಗ ಇಟ್ಕೊಂಡ. ಅವನಿಗೆ 2 years ಆಯ್ತು. ಅವ್ರಿಗೆ ಶಂಪಿಗೇರಿ ಒಳಗೊಂದು ಮಾಡ್ಲ. ಈಗ ಏನು ಕಾಲೇಜ್ ಸ್ಕೂಲ್ನ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡಿದ ನಂತರ ಮತ್ತೆ ಅವ್ರದ್ದೇ ರಿಲೇಷನ್ ಅಲ್ಲ ಸರ್. ಇವಾಗ ಮತ್ತೆ ಯಾರ್ದೈತೆ? ಅವನು ಫಸ್ಟಿಗೆ ಒಂದೇ ಸಲ ಹಿಂಗೆ ಸೈಕೋದಂಗೆ ಹೆಂಗ್ ಮಾಡ್ತಾನ ಅವನು? ಅವ್ರೇನು ಮುಚ್ಚಿಟ್ಟಾರ ಅಂತ ನಮ್ಗೆ ಅನುಮಾನ ಅಷ್ಟೇ. ಅವನು ಒಂದೇ ಸಲ ಹೆಂಗ್ ಮಾಡ್ತಾನ ಅವನು? ಇಷ್ಟಕ್ಕೆ ಮುಂಚೆ ಏನು ಮಾಡಿರ್ತಾನ? ಅವ್ರೇನು ಫೀಸ್ ಬಗ್ಗೆ ಅದೆಲ್ಲ ಕವರ್ ಮಾಡಕ್ಕೆ ಮಾಡಿರ್ತಾರ ನಮ್ಗೆ ಅನುಮಾನ ಅಷ್ಟೇ.
ಸಿಕ್ಕಾಪಟ್ಟೆ ಫೀಸ್ ಕಟ್ಕೊಂತಾರೆ ಈಗ ಮಗುಂದು ಹಾ 1,20,000 ಫೀಸ್ ಒಂದ್ ವರ್ಷಕ್ಕೆ. ಫೀಸ್ ತಗೊಂಡು ಹಾ ತಗೊಂಡ್ರು. ಇಬ್ಬರು ಸೇರ್ಸಿದ್ದ ಮಳಿಗೆ ಅವನು ಸಣ್ಣವಳ ಹಳದ್ಗೆ ಮನೆ ಕರ್ಕೊಂಡು ಹೋಗ್ಬಿಟ್ಟ ಅವ್ನ. ನಮ್ಮಣ್ಣನ ಮಗ ಸೂಚಿ ಸೇರ್ಸಿದ್ ಇಬ್ಬರನ್ನ ಅವ್ರದ್ದು ಸೂಚಿ ಹಳದ್ಗೆ ಅವರು ಮನೆ ಕರ್ಕೊಂಡ್ ಬಂದ್ಬಿಟ್ರು. ಇದು ಅಂತೂ ಅದು ಸೈಕೋ ತರ ಮಾಡಿರೋದು ಅವ್ರು ಮುಚ್ಚಿಟ್ಟಾರ ಅಷ್ಟೇ. ಏನಾಗ್ಬೇಕಂತ ರಾಡಲ್ಲ ಅಂತರ ರಾಡಿದ್ರೆ ಸಣ್ಣಗೆ ಹೆಂಗ ಬೋಕೆ ಬೀಳ್ತದೆ ಸರ್ ಅದು. ಇವಾಗ ನೋಡಿ ಬಂದಿಲ್ಲ ನಾನು. ಎಲ್ಲಿಂದ ತಂದಂತೆ ಆ ಹುಡುಗ ಚುಕ್ಕಾಡ್ ಬದ್ರದ ಅಂತ ಹೇಳ್ತಾ ಇದಾರೆ ಅವರು. ನನ್ನ ಹೆಸರು ನಾಗೇಂದ್ರ, ನಾ ಸರ್ಪಂಚ್.